ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಒಂದು ಮನೆಯಲ್ಲಿ ನಗು ತುಂಬಬೇಕು ಅಂದರೆ ಆ ಮನೆಗೆ ಮಗು ಬರಬೇಕು. ಆ ರೀತಿ ಎಷ್ಟೋ ಮನೆಯಲ್ಲಿ ನಗುವನ್ನು ತುಂಬಿಸಿದಂಥವರು ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ. ಅವರನ್ನು ಮಹಾತಾಯಿ ಅಂತಾರೆ. ಅವರಿಂದಾಗಿ ಮಗುವನ್ನು ಪಡೆದವರು, ಅವರ ಸಲಹೆಯಿಂದ, ಅವರ ಮಾರ್ಗದರ್ಶನದಿಂದ ಮಗುವನ್ನು ಪಡೆದಂಥವರು ಅವರನ್ನು ಮದರ್ ಇಂಡಿಯಾ ಅಂಥೇಳಿ ಕರೀತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ. ನಾನು ನನ್ನ ಸಾಧನೆ ಕಾರ್ಯಕ್ರಮದ ಮೂಲಕ ನಾವು ಯಾರ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಅಂತಂದರೆ ಅದು ಬೇರೆ ಯಾರೂ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರುವಂಥ ಪದ್ಮಶ್ರೀ ಡಾಕ್ಟರ್ ಕಾಮಿನಿ ರಾವ್, ಖ್ಯಾತ ಪ್ರಸೂತಿ ತಜ್ಞೆ ಹಾಗೆ ಸ್ತ್ರೀರೋಗ ತಜ್ಞೆ. ಬನ್ನಿ ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಕಾಮಿನಿ ರಾವ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಒಂದು ಮನೆಯಲ್ಲಿ ಮಗು ಬರಬೇಕು, ವಿಶೇಷ ಅತಿಥಿಯಾಗಿ ನಮ್ಮ ಜೀವನದ ಭಾಗ ಆಗಬೇಕು ಅನ್ನೋದು ಎಷ್ಟೋ ಗಂಡ ಹೆಂಡತಿಯರ ಕನಸು, ಎಷ್ಟೋ ದಂಪತಿಗಳ ಕನಸು. ಕೆಲವರಿಗೆ ಅದು ದೇವರು ಕೊಟ್ಬಿಡ್ತಾನೆ ಈಸಿಯಾಗಿ, ಮತ್ತು ಕೆಲವರು ಅದಕ್ಕಾಗಿ ಹರಕೆ ಕಟ್ಕೊಳ್ಳದೇ ಇರುವಂಥ ದೇಗುಲಗಳಿಲ್ಲ, ಹೋಗದೇ ಇರುವಂಥ ಆಸ್ಪತ್ರೆಗಳಿಲ್ಲ. ಅಂತಹ ತಾಯಂದಿರ ಬಾಳಿನಲ್ಲಿ ಬೆಳಕಾಗಿ ಬಂದಂಥವ್ರು ನೀವು. ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ಇನ್ನೂ ಇವಾಗ 40 ವರ್ಷ ಆಗಿದೆ ಇದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆದ್ರೂ ಇವತ್ತಿಗೂ ಒಂದು ಮಗು ಹೆರಿಗೆ ಆದರೆ ಅಷ್ಟೇ ಖುಷಿ ಆಗುತ್ತೆ. 40 ಇಯರ್ಸ್ ಅಗೋ ನಾನು ಹೆರಿಗೆ ಮಾಡಿದ್ದು ಪೇಷನ್ಸು ಎಷ್ಟು ಖುಷಿ ಕೊಟ್ಟಿತ್ತು, ಹಾಗೆ ಅಷ್ಟು ಖುಷಿ ಕೊಡುತ್ತೆ ಇವತ್ತಿಗೂ. ಅಂದರೆ ನಿಮಗೆ ಅರ್ಥ ಆಗಬೇಕು ಎಷ್ಟು ಪ್ಯಾಷನ್ ಇದೆ ಆ ಸಬ್ಜೆಕ್ಟ್ ಮೇಲೆ ಅಂತ. ನಿಜ. ಸ್ತ್ರೀರೋಗ ಅಥವಾ ಪ್ರಸೂತಿ ವಿಚಾರದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಅವರು ಎಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಬಟ್ ಗೊತ್ತಿಲ್ಲದೆ ಇರೋದೇನು ಅಂತಂದರೆ ಡಾಕ್ಟರ್ ಕಾಮಿನಿ ರಾವ್ ಆ್ಯಕ್ಚುಲಿ ಯಾರು, ಅವ್ರ ಜೀವನ ಹೇಗೆ ಆರಂಭ ಆಯಿತು? ಎಲ್ಲರೂ ಅಂದ್ಕೊಳ್ಳೋ ಹಾಗೆ ನಿಜಕ್ಕೂ ಅವ್ರು ಚಿನ್ನದ ಸ್ಪೂನನ್ನು ಇಟ್ಕೊಂಡ್ಬಂದಿದ್ರಾ? ಈ ರೀತಿಯಾದಂತಹ 10 ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ನಮ್ಮ ವೀಕ್ಷಕರಿಗೆ ಉತ್ತರವನ್ನು ಕೊಡಿಸಬೇಕು ಅನ್ನುವಂಥ ಆಸೆ ನಂದು. ಹಾಗಾಗಿ ಮೊದಲಿಗೆ ನಿಮ್ಮ ಬಾಲ್ಯದಿಂದ ಸ್ಟೋರಿಯನ್ನು ಶುರು ಮಾಡೋಣ. ನಾನು ನಮ್ಮ ತಂದೆ ಡಾಕ್ಟ್ರು, ನಮ್ಮ ತಾಯಿ ಡಾಕ್ಟ್ರ್ ಅಲ್ಲ, ಹೌಸ್ ವೈಫ್. ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂದರೆ ನಾವು 5 ಜನ. ನಾನು ಮಧ್ಯೆಯವಳು. ಅದಕ್ಕೆ ನಮ್ಮ ತಂದೆ ತಾಯಿ ಅವರು ಅರ್ಜುನ ಅಂತಲೇ ಕರಿತಾಯಿದ್ರು ನನ್ನ. ನಾನು 3ನೇವಳು ನಮ್ಮ ತಂದೆ ತಾಯಿಗೆ. ಆ್ಯಂಡ್ ನಾನು ಆ್ಯಬ್ಸಲ್ಯೂಟ್ಲಿ ಮೀಡಿಯಾಕರ್. ಅಂದರೆ ನಾನು ಮಾತಾಡೋಕ್ಕೆ ಶುರು ಮಾಡಿದಾಗೆ 2 ವರ್ಷ. ನಮ್ಮ ತಾಯಿ ತಿಳ್ಕೊಂಡಿದ್ರು ನಾನು ಸ್ವಲ್ಪ ಬುದ್ಧಿಮಾಂದ್ಯ ಅಂತ. ಸೊ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟಿಗೂ ಕರ್ಕೊಂಡು ಹೋಗಿದ್ರು. ಏನು ಈ ಹುಡುಗಿ ಮಾತಾಡ್ತಾ ಇಲ್ಲ, ಏನು ಮಾಡೋದು ಅಂತ. ಬಟ್ ಊಟ ಚೆನ್ನಾಗಿ ಮಾಡ್ತಾಯಿದ್ದೆ, ನಿದ್ದೆ ಚೆನ್ನಾಗಿ ಮಾಡ್ತಾಯಿದ್ದೆ, ಮಾತಾಡ್ತಾ ಇರಲಿಲ್ಲ. ಸೊ ಅಲ್ಲಿ ಕರ್ಕೊಂಡು ಹೋದರು. ಅವರೆಲ್ಲ ಟೆಸ್ಟ್ ಮಾಡಿದರು. ಏನಿಲ್ಲ, ಸ್ವಲ್ಪ ತಡ ಆಗುತ್ತೆ, ಬಾಕಿದೆಲ್ಲ ಏನು ಚೆನ್ನಾಗಿದ್ದಾಳೆ, ನಥಿಂಗ್ ಟು ವರಿ. ಆ ಟೈಮ್ನಲ್ಲಿ ನಾವೆಲ್ಲ ಪ್ರೈಮ್ರಿ ಏನೋ UKG LKG ಅಂತೆಲ್ಲ ಏನಿರಲಿಲ್ಲ. ಸ್ಟ್ರೇಟ್ ಅವೇ 6 ಇಯರ್ಸಿಗೆ ನಾವು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗ್ತಾಯಿದ್ವಿ. ಸೊ ಮನೆಯಲ್ಲಿ ಕೇಳ್ತಾಯಿದ್ರು ಯಾವಾಗ ಕಾಮಿನಿ ಮಾತಾಡ್ತಾಳೆ ಅಂತ. 2 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿದೆ ಮಾತಾಡೋದಕ್ಕೆ. ಆಮೇಲೆ ಎಲ್ಲ ಕಡೆ ಸ್ವಿಚ್ ಹುಡುಕ್ತಾಯಿದ್ರು ನಮ್ಮ ತಾಯಿ, ಇದು ಆಫ್ ಬಟನ್ ಎಲ್ಲಿ ಮಾಡಲಿ ಅಂತ. ಸೊ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಸ್ಟಾಪ್ ಮಾಡಲಿಲ್ಲ. ಸೊ ಸ್ಟಾರ್ಟ್ ಮಾಡೋದು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇತ್ತು. ಸೊ ನಾನು ಏನು ಗೋಲ್ಡನ್ ಸ್ಪೂನ್ ಏನಿಲ್ಲ, ಎಲ್ಲರ ಥರನೇ ನಾನು ಊಟ ಮಾಡ್ತಾಯಿದ್ದೆ. ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ನಾನು ಬಂದಿದ್ದು. ಬಟ್ ನಂದು ಲೆವೆಲ್ ಏನಂದರೆ ನಾಟ್ ಎನಿ ಗ್ರೇಟ್ ಪರ್ಸನ್. ಅವ್ರೇನು ತಿಳ್ಕೊಂಡಿದ್ರು, ಅಯ್ಯೋ ರಾಮ, ಅಟ್ಲೀಸ್ಟ್ ಒಂದು 10th ಸ್ಟ್ಯಾಂಡರ್ಡ್ ಪಾಸ್ ಆದರೆ ಸಾಕಪ್ಪ ಅಂತ ನಮ್ಮ ತಾಯಿ ಅವ್ರ ಮನಸ್ಸಿನಲ್ಲಿ ಅದು ಇಟ್ಕೊಂಡಿದ್ರು. ಇದೇನು ಸರಿಯಾಗಿ ಓದಲ್ಲ ಬಿಡಲ್ಲ ಅಂತ. ನನ್ನ ಮನಸ್ಸಿನಲ್ಲಿ ಏನು ಅಂದರೆ ಯಾಕೆ ಓದಬೇಕು, ಓದಿ ಏನು ಮಾಡಬೇಕು ಅಂತ ಆ ಥರದ ವಿಚಾರಣೆ ಇತ್ತು. ಅದ್ರ ಮಿಡ್ಲಲ್ಲಿ ಒಂದು ಘಟನೆ ನಡೆಯುತ್ತೆ. ಟೀಚರ್ ಬಂದು ಕಂಪ್ಲೇಂಟ್ ಹೇಳ್ತಾರೆ, ನಿಮ್ಮ ಹುಡುಗಿ ಏನು ಓದ್ತಾ ಇಲ್ಲ, ಇವಳ ಜೀವನದಲ್ಲಿ ಏನೂ ಮಾಡೋದಿಲ್ಲ ಅಂಥೇಳಿ ಕಂಪ್ಲೇಂಟ್ ಬರುತ್ತೆ. ಆಗ ನಿಮ್ಮ ತಂದೆ ಏನೋ ಹೇಳ್ತಾರಂತೆ. ಅದಾದಮೇಲೆ ಡಾಕ್ಟರ್ ಕಾಮಿನಿ ರಾವ್ ಅವರ ಜರ್ನಿನೇ ಅದೊಂದು ಬೇರೆ ರೀತಿ ಆಗಿ ಹೋಗ್ಬಿಡುತ್ತೆ ಅಂತ ಕೇಳ್ಪಟ್ಟೆ. ಅದನ್ನು ಹೇಳಬಹುದಾ ಅಂಥೇಳಿ? ಅದರಲ್ಲಿ ನಮ್ಮ ಟೀಚರ್ ಹೋಗ್ಬಿಟ್ಟು ನಮ್ಮ ತಂದೆ
ಕರೆದಿದ್ರು ಸ್ಕೂಲಿಗೆ. ಅವ್ರು ಹೇಳಿದ್ರು ನಿಮ್ಮ ಮಗಳು ಅನ್ಕೋ ಓದಲ್ಲ, ನಾವು ಎಷ್ಟು ಹೇಳಿದ್ರು ಅವಳು ಹಠ ಮಾಡ್ತಾಳೆ, ಯಾಕೆ ಓದಬೇಕು ಅಂತ. ಸೊ ಅದಕ್ಕೆ ನಮ್ಮ ತಂದೆ ಹೇಳಿದರು, ಆಗಲಿ ಅಮ್ಮ, ನೀನು ಓದಬೇಡ, ನಾನೇನು ನಿನ್ನ ಫೋರ್ಸ್ ಮಾಡಲ್ಲ. ನೀನು ಒಂದು ಪತ್ರ ನಿಮ್ಮ ಯಜಮಾನ್ರಿಗೆ ಬರೆಯೋಕ್ಕೆ ಬಂದರೆ ಇಂಗ್ಲೀಷ್ನಲ್ಲಿ ನಿನ್ನೆ ಮದುವೆ ಮಾಡಿಬಿಟ್ಟು ಕಳಿಸ್ಬಿಡ್ತೀನಿ, ನೀನೇನು ಓದಬೇಡ, ನಾನು ಏನೂ ಹೇಳಲ್ಲ. ನಾನು ನನ್ನ ಮದುವೆ ಮಾಡಾಕ್ಬಿಡ್ತೀರಾ? ಹೌದು, ಮತ್ತು ಇನ್ನೇನು ಓದಲ್ಲ ಬಿಡಲ್ಲ ಅಂತಂದರೆ ಇನ್ನೇನು, ಅದೇ ಒಂದು ದಾರಿನಾ? ಅದೇ ಒಂದು ದಾರಿ. ದೆನ್ ಯೋಚನೆ ಮಾಡಿದೆ, ಅಯ್ಯೋ ರಾಮ, ಅಲ್ಲೊಂದು ಹೋಗ್ಬೇಕಾ ಮದುವೆ ಹಾಕ್ಕೊಂಡು, ಬೇಡಪ್ಪ ಇದೇ ಬೆಟರ್ ಓದೋದು ಅಂತ. ಆವತ್ತು ಅದು ಸ್ಟಾರ್ಟ್ ಮಾಡಿದೆ ಓದೋಕ್ಕೆ, ಅದು 5ನೇ ಕ್ಲಾಸ್ನಲ್ಲಿ. ಆಮೇಲೆ ಹಿಂದೆ ನೋಡಲಿಲ್ಲ, ಓದೋಕ್ಕೆ ಶುರು ಮಾಡಿದೆ ನಾನು. ಅದು ಜಾಸ್ತಿ ಹೆದರಿಸ್ಲಿಲ್ಲ, ಇಷ್ಟೇ ಹೇಳಿದರು, ಹೊಡೆಯೋದು ಬಡಿಯೋದು ಏನಿಲ್ಲ, ನೀನು ಓದದೇ ಇದ್ದರೆ ನಿಂದು ಇದೇ ನಿನ್ನ ಹಣೆ ಬರ ಅಂತ. ಆ ಥರ ಗಂಡಸರು ಹೆಂಗಸರು ಅಂತ ನಮ್ಮ ತಂದೆ ಯಾವುದೂ ಭೇದ ಮಾಡಲಿಲ್ಲ. ಎಲ್ಲರಿಗೂ ಓದಿಸ್ತೀನಿ, ಬಟ್ ನೀವು ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ತಂದೆಯವರದ್ದೇ ಒಂದು ಆಸ್ಪತ್ರೆ ಇರುತ್ತೆ. ಡಾಕ್ಟರ್ ಆಗಬೇಕು ಅನ್ನೋದು ಸಣ್ಣ ವಯಸ್ಸಿಂದಾನೇ ಡಾಕ್ಟರ್ ಕಾಮಿನಿ ರಾವ್ ಅವರ ಕನಸಾಗಿತ್ತಾ? ಅವರು ಕನಸು ಮಾಡಿಸ್ಕೊಳ್ಳೋಕ್ಕೆ ಅಥವಾ ನಿದ್ದೆ ಮಾಡೋದಕ್ಕೆ ಬಿಡಲಿಲ್ಲ. ಆ ಬೆಳಗಿನ ಕನಸು, ಡೇ ಡ್ರೀಮ್ಸ್ ಅಂತಾರಲ್ಲ, ಆ ಕನಸು ನಾನು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಕಾಮಿನಿ ಇದಾಗಬೇಕು ನೀನು, ಕಾಮಿನಿ ಇದಾಗಬೇಕು ಅಂತ ಗೈನಕಾಲಜಿಸ್ಟ್ ಅಂತ ಅವ್ರ ತಲೆಯಲ್ಲಿ ತುಂಬಿಟ್ರು ನನಗೆ. ಹಿಂಗಾಗಬೇಕು ಕಾಮಿನಿ, ಹಿಂಗಾಗಬೇಕು. ಯಾಕಂದರೆ ನಾನು ತುಂಬ ಫೇವ್ರೆಟ್ಟು ನಮ್ಮ ತಂದೆಗೆ. ಸೊ ಅವ್ರ ಕನಸಿನಲ್ಲಿ ಮನಸ್ಸಿನಲ್ಲಿ ಎಲ್ಲನೂ ನಾನೊಂದು ಗೈನಕಾಲಜಿಸ್ಟ್ ಆಗಬೇಕಂತಿತ್ತು ಅವ್ರಿಗೆ. ಸೊ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು, ಯಾವ ಫಂಕ್ಷನ್ನಲ್ಲಿದ್ರೂ ನನ್ನ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಳ್ತಾಯಿದ್ರು. ಸೊ ಆ ಥರ ಏನಾಗಿತ್ತು, ನನಗೇನು ಬೇರೆ ಯಾವ ಯೋಚನೆಯೂ ಇಲ್ಲ, ಬಟ್ ಡಾಕ್ಟರ್ ಆಗೋದಕ್ಕೋಸ್ಕರ. ಸೊ ಅದಕ್ಕೆ ಅದೇ. ಓಕೆ, ಇದೇ ಗ್ಯಾಪಲ್ಲಿ ಓದ್ತಾ ಇರುವಾಗಲೇ ನಿಮಗೆ ನಿಮ್ಮ ಬಾಳ ಸಂಗಾತಿಯ ಪರಿಚಯ ಆಗುತ್ತೆ. ಆನಂತರ ಮದುವೆ ಆಗ್ತೀರಿ. ಆ ಮದುವೆಯಾದ ನಂತರದಲ್ಲಿ ವಿದೇಶಕ್ಕೆ ಅಧ್ಯಯನಕ್ಕೆ ಹೋಗ್ತೀರಿ. ಆ ಅಧ್ಯಯನಕ್ಕೆ ಹೋದಾಗ ನೀವು ಅನುಭವಿಸಿದಂಥ ನೋವು, ನೀವು ಅನುಭವಿಸಿದಂಥ ಕಷ್ಟ, ಅದನ್ನು ನೀವು ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ಕೋಬೇಕು. ಯಾಕಂದರೆ ಕಾಮಿನಿ ರಾವ್ ಅವರು, ಪದ್ಮಶ್ರೀ ಕಾಮಿನಿ ರಾವ್ ಅಂದರೆ ಜನರಿಗಿರುವಂಥ ಒಂದು ಪಿಕ್ಚರೇ ಬೇರೆ. ಅವ್ರ ಹಿಂದೆ ಇರುವಂಥ ಕಷ್ಟ, ಅವರು ಎಂತಹ ಸವಾಲುಗಳನ್ನು ಮೆಟ್ಟಿ ಈ ಜಾಗಕ್ಕೆ ಬಂದು ನಿಂತ್ಕೊಂಡ್ರು ಅನ್ನೋದು ನಮ್ಮ ವೀಕ್ಷಕರಿಗೆ ಅರಿವಾಗಬೇಕು ಅನ್ನೋದು ನನ್ನ ಆಸೆ. ಅದನ್ನು ತಿಳಿಸಬಹುದಾ ಅಂಥೇಳಿ. ನೋಡಿ, ಇವಾಗ ಏನಾದರೂ ಸಾಧನೆ ಮಾಡಬೇಕಾದ್ರೆ ಏನಾದರೂ ಕಳ್ಕೋಬೇಕು. ನೋ ಗೇನ್ ವಿದೌಟ್ ಪೇನ್. ಸೊ ಇವಾಗ ನಾನು ಆಚೆ ಕಡೆ ಹೋಗಬೇಕು, ಮತ್ತು ಇದು ಅಬ್ರಾಡ್ ಹೋಗಬೇಕಾದ್ರೆ ನಂದೊಂದು ಮಗು, 1 ವರ್ಷದ ಮಗು, ನಾನು ಮನೆಯಲ್ಲಿ ಬಿಡಬೇಕಾಯ್ತು. ಬಿಕಾಸ್ ನಾನು ಅಲ್ಲಿ ಹೋಗಿ ಫಸ್ಟು ನನಗೆ ಎಲ್ಲಿದೆ ಜಾಗ ಅಂತ ಗೊತ್ತಿಲ್ಲ, ಅಲ್ಲಿ ಓದಬೇಕು ನಾನು. ಸೊ ಅಲ್ಲಿ ಅಫ್ಕೋರ್ಸ್ ದುಡ್ಡು ಹಣ ಯಾವುದು ಇರಲಿಲ್ಲ ನನ್ನ ಹತ್ರ. ಒಂದು 4 ಗೋಲ್ಡ್ ಬ್ಯಾಂಗಲ್ಸ್, ಚಿನ್ನದ ಬಳೆಗಳಿತ್ತು ನನ್ನ ಹತ್ರ. ನಮ್ಮ ತಂದೆ ಹೇಳಿದರು, ನೋಡು ಮಗುನ ನೋಡ್ಕೊಳ್ತೀನಿ, ನೀನು ಬಾಕಿದೆಲ್ಲ ನೀನು ನೋಡ್ಕೊಳ್ಬೇಕಲ್ಲಿ ಅಂತ. ಸೊ ಒಂದು ಟಿಕೆಟಿನ ದುಡ್ಡು ಕೊಟ್ಟಿದ್ರು ಅಷ್ಟೇ ನನಗೆ. ಆಮೇಲೆ ಹೋದೆ ನಾನು. ಆದರೆ ನನಗೆ ಅಷ್ಟು ಘಮಂಡಿತ್ತು, ನಾನು ಕೈ ಚಾಚಲ್ಲ. ಆ್ಯಂಡ್ ನಮ್ಮ ತಂದೆ, ನಿನಗೇನಾರ ಬೇಕಾದರೆ ನನಗೆ ಇದು ಕೇಳು, ನಾನು ಕೊಡ್ತೀನಿ. ನಾನು ನಮ್ಮ ತಂದೆಗೆ ಹೇಳಿಲ್ಲ, ಬಟ್ ಮನಸ್ಸಿನಲ್ಲಿ ಅಂದ್ಕೊಂಡೆ, ಅವ್ರಿಗೆ ಗೊತ್ತಾಗಲ್ವಾ ನನಗೆ ಬೇಕಾಗುತ್ತೆ ದುಡ್ಡು ಅಂತ, ಅವರೇ ಯಾಕೆ ಕೊಡಬಾರ್ದು, ನಾನು ಕೈ ಯಾಕೆ ಚಾಚಬೇಕು. ಸೊ ಅದಕ್ಕೆ ನಾನು ಚಾಚಲಿಲ್ಲ, ಅವ್ರಿಗೆ ಕೊಡಲಿಲ್ಲ. ಸೊ ಹೋದೆ, ಎಷ್ಟು ಚಿನ್ನದ ಬಳೆ ಇತ್ತು ಅಷ್ಟು ಕೊಟ್ಬಿಟ್ಟು ನಾನು ಒಂದು ಇದರಲ್ಲಿ ಸೇರಿಕೊಂಡೆ. ಅಲ್ಲಿ ಊಟ ತಿಂಡಿಗೆ ಭಾಳ ಕಷ್ಟ ಇತ್ತು ನನಗೆ. ಕೆಲವು ಸಲ ನನಗೆ ಜಾಗ ಇರಲಿಲ್ಲ ಇರೋದಕ್ಕೆ. ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲೇ ಮಲ್ಕೊಳ್ತಾ ಇದ್ದೆ ನಾನು. ಮತ್ತು ಈ ಸೆಕೆಂಡ್ ಹ್ಯಾಂಡ್ ಶಾಪ್ಸ್ನಲ್ಲಿ ಈ ಕೋಟ್ಗಳು ಎಲ್ಲ ಸಿಗ್ತಿತ್ತಲ್ಲ, ತೂತೆಲ್ಲ ಇದ್ದಿದ್ದು, ಆ ಕೋಟ್ನಲ್ಲಿ ನಿದ್ದೆ ಮಾಡ್ತಾಯಿದ್ದೆ ನಾನು. ಮತ್ತು ಇನ್ನೊಂದು ಹರಿದದ ಕೋಟ್ ತೊಗೊಂಡ್ಬಿಟ್ಟು ಅದು ತೆಳಗಡೆ ಹಾಸ್ಕೊತಾ ಇದೆ.
ಮತ್ತು ಈ 6 ಗಂಟೆಗೆ ಬಸ್ಸಸ್ ಎಲ್ಲ ಶುರು ಆದ ತಕ್ಷಣ ಎದ್ಬಿಡ್ಬೇಕು ನಾನು, ಬಿಕಾಸ್ ಬೇರೆಯವರೆಲ್ಲ ಬಂದು ಏನೋ ಟ್ರಾವೆಲರ್ಸ್ ಎಲ್ಲ ಬಂದು ಕೂತ್ಕೊಳ್ತಾಯಿದ್ರು. ಸೊ ಹೀಗೆ ಎಲ್ಲ ಕಡೆ ಹುಡುಕ್ತಾ ಇದ್ದೆ ಇನ್ನೊಂದು ಜಾಗದಲ್ಲಿ ಎಲ್ಲಿ ಕೊಡೋಕ್ಕಾಗುತ್ತೆ ಅಂತ. ಅಲ್ಲೇ ಪುಸ್ತಕ ಹಿಡ್ಕೊಂಡು ಕೊಡ್ತಾಯಿದ್ದೆ, ಯಾಕಂದರೆ ಸ್ಟ್ರೀಟ್ ಲೈಟ್ಸ್ ಎಲ್ಲ ಇರ್ತಾಯಿತ್ತು ಅಲ್ಲಿ. ಬಟ್ ಒಂದು ನನಗೇನು ಅನ್ನಿಸ್ತು ಅಂದರೆ ಅದು ನನ್ನ ಗಟ್ಟಿ ಮಾಡ್ತು. ನಾನು ಎದುರಿಸ್ಬೋದು, ನನಗೆ ಏನು ಬೇಕಾದರೂ ಮಾಡ್ಬೋದು, ನಾನು ಕೈ ಚಾಚಲ್ಲ. ಸೊ ಯಾವ ಇಂಟರ್ವ್ಯೂಗೆ ಹೋಗಬೇಕಾದ್ರೂ ಪೇಪರೆಲ್ಲ ತೊಗೊಳ್ತಾ ಇರಲಿಲ್ಲ. ಬಟ್ ಆಸ್ಪತ್ರೆಯಲ್ಲಿ ಅಲ್ಲಿ ಇಟ್ಟಿರ್ತಿದ್ರು ರಿಸೆಪ್ಷನಲ್ಲಿ ಪೇಪರ್. ಆ ಪೇಪರ್ ಓದ್ಕೊಂಡ್ಬಿಟ್ರು ಎಲ್ಲೆಲ್ಲಿ ಜಾಬ್ಸ್ ಇರುತ್ತೆ ಅದನ್ನ. ಬಿಕಾಸ್ ನಮ್ಮದು ಇಂಡಿಯನ್ ಡಿಗ್ರೀಸ್ ರೆಕಗ್ನೈಸ್ ಆಗ್ತಾ ಇರಲಿಲ್ಲ. ನಾವು ಅಲ್ಲಿ ಪ್ಲ್ಯಾಬ್ ಅಂತ ಪಾಸ್ ಮಾಡಿಕೊಂಡು ಅಲ್ಲಿ ಹುಡುಕಬೇಕು ಜಾಬ್ಸು. ನಮ್ಮ ಯಜಮಾನ್ ನನ್ನ ಜೊತೆಲಿ ಬಂದಿರಲಿಲ್ಲ. ನಾನು 1 ವರ್ಷದ ಮಗು ಮನೇಲಿ ಬಿಟ್ಬಿಟ್ಟು ನಾನು ಅಲ್ಲಿ ಹೋಗಿದ್ದೆ. ಇವತ್ತಿನ ಜನ ಎಷ್ಟು ಡಾಕ್ಟರ್ಸು 1 ವರ್ಷದ ಮಗು ಬಿಟ್ಟು ಅಲ್ಲಿ ಹೋಗಿ, ಆ್ಯಂಡ್ ಆವಾಗ ನಮಗೆ ಈ ವಾಟ್ಸಪ್ಪು ಮತ್ತು ಫೇಸ್ ಟೈಮು ಆ ಥರ ಮಾಡೋಕ್ಕೆ ಇರಲಿಲ್ಲ. ಅಲ್ಲಿ ಲೈಟ್ನಿಂಗ್ ಕಾಲು, ಥಂಡರ್ ಸ್ಟಾರ್ಮ್ ಕಾಲು, ಇಂಥವೆಲ್ಲ ಕಾಲ್ಸ್ಗಳಿತ್ತು. ಆ್ಯಂಡ್ ಅದು ದುಡ್ಡು ಕಟ್ಟೋದು ಭಾಳ ಕಷ್ಟ. ಸೊ ಅದರಿಂದ ಕಾಲ್ಸ್ ಮಾಡೋದೇ ಕಷ್ಟ. ಸೊ ಅಲ್ಲಿ ಹೋದ್ಮೇಲೆ ನಾನು ಫಸ್ಟು ಊಟ ತಿಂಡಿ ನೋಡಿಕೊಂಡು ಮತ್ತು ಎಕ್ಸಾಮ್ ಫೀಸ್ ಕಟ್ಕೋಬೇಕು ಎಕ್ಸಾಮ್ಸಿಗೆ, ನಮ್ಮದು MRCOG ಅದೆಲ್ಲ. ಸೊ ಭಾಳ ಕಷ್ಟ ಆಯಿತು. ನಾನು ನರ್ಸಸ್ ಹಾಸ್ಟೆಲ್ನಲ್ಲಿ ನರ್ಸಸ್ ಜೊತೆಲಿ ಅವರು ಯಾರು ಡೇ ಡ್ಯೂಟಿಗೆ ಹೋಗ್ತಾಯಿದ್ರು ಅವ್ರ ಬೆಡ್ ಮೇಲೆ ಮಲ್ಕೊಳ್ತಾಯಿದ್ದೆ. ಆ್ಯಂಡ್ ಯಾರು ನೈಟ್ ಡ್ಯೂಟಿಗೆ ಹೋಗ್ತಾಯಿದ್ರು ನೈಟ್ ಅವ್ರ ಬೆಡ್ ಮೇಲೆ ಮಲ್ಕೊಂಡಿರ್ತಿದ್ದೆ ನಾನು. ಸೊ ಏನಾಗ್ತಾಯಿತ್ತು, ನನಗೆ ರೂಮ್ ರೆಂಟು ಅದೆಲ್ಲ ಕೊಡೋದೇನು ಬೇಕಾಗ್ತಾ ಇರಲಿಲ್ಲ ನನಗೆ. ಅವರು ಅದು ಏನಂದರೆ ಅವ್ರು ಏನು ಕುಚ್ಕೊಂಡು ತಿಂತಾಯಿದ್ರು, ಅದು ಅವರು ಒಂದು ಡೆಕ್ಷಿ ಕೊಟ್ಟಿದ್ದರು, ಮತ್ತು ಅನ್ನ ಮಾಡಿಕೊಂಡು ಮತ್ತು ಬೇಳೆ ಅದೆಲ್ಲ ಒಂದರಲ್ಲೇ ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನೇ ಕುಚ್ಕೊಂಡು ತಿಂತಾಯಿದ್ದೆ. ಬೆಳಗ್ಗೆ ಹೊತ್ತು ಅವರು ಟೀ ಅಂತ ಇದು ಮಾಡ್ಕೊಳ್ತಾಯಿದ್ರು, ಟೀ ಆ್ಯಂಡ್ ಟೋಸ್ಟ್ ಅಂತ, ಅದೇ ಬ್ರೇಕ್ಫಾಸ್ಟು. ಸೊ ಅದನ್ನ ಮಾಡಿಕೊಂಡು ಎಲ್ಲ ದುಡ್ಡು ಕೂಡಿಟ್ಟು ನಾನು ಎಕ್ಸಾಮ್ಸ್ ಕಟ್ಟೋಕ್ಕೆ ಶುರು ಮಾಡಿದೆ. ಸೊ ಎಕ್ಸಾಮ್ಸ್ ಪಾಸ್ ಆಯಿತು. ದೆನ್ ನನ್ನ ರೆಗ್ಯುಲರ್ ಜಾಬ್ ಸಿಕ್ತು. ದೆನ್ ಅದಾದಮೇಲೆ ನನಗೆ ಕ್ವಾರ್ಟರ್ಸ್ ಕೊಟ್ಟರು. ಆಮೇಲೆ ನಮ್ಮ ಯಜಮಾನ್ರು ಬಂದರು. ಸೊ ಅವರು ನೀವು ಸೆಟ್ಲ್ ಆಗೋ, ನಾನು ಬರ್ತೀನಿ ಅಂತ. ಬಿಕಾಸ್ ಇಬ್ಬರೂ ಬಿಟ್ಟು ಬರೋದು ಕಷ್ಟ ಆಗುತ್ತೆ ಅಂತ. ಸೊ ನಾನು ಸೆಟ್ಲ್ ಆದಮೇಲೆ ಅವ್ರು ಬಂದರು. ಅವ್ರು ಬಂದು ಸ್ಟ್ರೇಟ್ ಎಕ್ಸಾಮ್ ತೊಗೊಳಕ್ಕೆ ಶುರು ಮಾಡಿದ್ರು. ಅವರು ಎಕ್ಸಾಮ್ ಪಾಸ್ ಆದಮೇಲೆ ಅವ್ರಿಗೂ ರೆಗ್ಯುಲರ್ ಜಾಬ್ ಸಿಕ್ತು. ದೆನ್ ನಾನು ಕಂಟಿನ್ಯೂ ಮಾಡಿದೆ ನನ್ನ ಎಕ್ಸಾಮ್ ತೊಗೊಳ್ಳೋದು. ಎಕ್ಸಾಮ್ ಎಲ್ಲ ಮುಗಿಸ್ದೆ ನಾನು. ಆ್ಯಂಡ್ ನಮ್ಮ ತಂದೆ ಒಂದು ಸಲನೂ ಕೇಳಲಿಲ್ಲ, ಕಾಮಿನಿ ನಿಂಗೆ ದುಡ್ಡು ಬೇಕಾ ಅಂತ. ಬಟ್ ನಾನು ಅವ್ರ ಮೇಲೆ ಕೋಪ ಇಲ್ಲ, ನನಗೆ ಅವ್ರ ಮೇಲೆ ಗೌರವ ಇದೆ. ಯಾಕಂದರೆ ಅವ್ರು ನನಗೆ ಅದೊಂದು ಕಲಿಸಿದ್ದಾರೆ, ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೋದು. ಇವತ್ತಿನ ತನಕನೂ ನಾನು ಯಾವತ್ತೂ ಕೈ ಒಡ್ಡು ನಂದು ದುಡ್ಡು ಕೇಳಿಲ್ಲ. ಯಾಕಂದರೆ ಈಗ ದುಡ್ಡು ಸಾಕಷ್ಟಿದ್ರೂ ಕೈನಲ್ಲಿ ಅದು ನನ್ನ ತಲೆ ಕೆಡಿಸಲ್ಲ. ಯಾಕಂದರೆ ಐ ಡೋಂಟ್ ವ್ಯಾಲ್ಯೂ ದ ಮನಿ, ಬಟ್ ಮನಿ ಈಸ್ ಎ ಮೀನ್ಸ್ ಟು ಎಂಡ್ ಅಂತ ಹೇಳ್ಬೋದು. ಸೊ ಐ ಫೀಲ್ ವೆರಿ ಹ್ಯಾಪಿ ದಟ್ ನಾನು UK ಹೋಗಿದ್ದು ಇದೊಂದು ಕಲಿತೆ ನಾನು, ಸ್ವಾಭಿಮಾನ. ಮತ್ತು ಹೇಗೆ ಇನ್ ಅಡ್ವರ್ಸ್ ಸರ್ಕಮ್ಸ್ಟೆನ್ಸಸ್ ಹೇಗೆ ಬದುಕಬೇಕು ನಾವು. ಆ್ಯಂಡ್ ಇನ್ನೊಂದು ಏನಂತಂದರೆ ನಾನು ಮಗನ ಭಾಳ ಮಿಸ್ ಮಾಡಿದೆ. ಬಟ್ ನಾನು ಯೋಚನೆ ಮಾಡಿದೆ, ನಾನು ಇವಾಗ ಮಾಡದೇ ಇದ್ದರೆ ನನ್ನ ಮಗ ಈಗ 1 ವರ್ಷ, ಅವನು 2 ವರ್ಷ ಆದರೆ ನಾನು 1 ವರ್ಷ ಎಕ್ಸ್ಟ್ರಾ ಆಗ್ತೀನಿ. ಬಟ್ ಈಗ ನಾನು ವಾಪಸ್ ಹೋದರೆ ನಮ್ಮ ತಂದೆ ಮತ್ತೆ ಬಿಡಲ್ಲ ನಾನು ವಾಪಸ್ ಬರೋಕ್ಕೆ. ಸೊ ನಮ್ಮ ತಾಯಿನೂ ಬಿಡಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದುಬಿಟ್ಟು ನಾನು ಮುಗಿಸ್ಕೊಂಡೇ ಹೋಗ್ತೀನಿ ವಾಪಸ್ಸು ಅಂತ. ಬಿಕಾಸ್ ಪೇರೆಂಟ್ಸ್ ಆರ್ ಆಲ್ವೇಸ್ ವೆರಿ ಪ್ರೊಟೆಕ್ಟಿವ್ ಅಬೌಟ್ ದ ಗ್ರ್ಯಾಂಡ್ ಚಿಲ್ಡ್ರನ್. ಸೊ ಟಿಲ್ ಅಬೌಟ್ 7 ಇಯರ್ಸ್ ನಾನು ವಾಪಸ್ ಹೋಗಲಿಲ್ಲ, ಕೆಲಸ ಮಾಡ್ತಾನೇ ಇದ್ದೆ. ಬಟ್ ಒಂದು ನಾನು ಹೇಳಬೇಕು ವೀಕ್ಷಕರಿಗೆ, ನೀವು ಸಾಧನೆ ಮಾಡಬೇಕಾದ್ರೆ ಅದೊಂದು ಗುರಿ ಇಟ್ಕೋಬೇಕು. ಆ್ಯಂಡ್ ಆ ಗುರಿ ಇಟ್ಕೊಂಡು ಅದ್ರದ್ದು ತಕ್ಕ ಹಾಗೇ ನೀವು ನಡ್ಕೊಂಡು ಹೋಗಬೇಕು. ನಾವು ಅಲ್ಲಿ ನೋಡ್ತೀನಿ, ಇಲ್ಲಿ ನೋಡ್ತೀನಿ, ಮತ್ತು ಅದು ಒಂದು ಶಾಪ್ ಮಾಡ್ತೀನಿ, ಮತ್ತು ಅಲ್ಲಿ ಹೋಗಿ ಇನ್ನೊಂದೇನೋ ತೊಗೊಳ್ತೀನಿ. ಫೋಕಸ್ಸಿಂದ ಯಾವತ್ತೂ ಡೈವರ್ಟ್. ವಿದೌಟ್ ಫೋಕಸ್ ಯು ಕಾಂಟ್ ಅಚೀವ್ ಎನಿಥಿಂಗ್. ಒಂದು ಸಲ ಫೇಲ್ ಆಗ್ಬೋದು, ಪರವಾಗಿಲ್ಲ. ಬಟ್ ಯು ಹ್ಯಾವ್ ಟು
attempt it again. Don't give up. And when I went there, that's what I learned, tenacity. And this thing, and then I proved myself much better than all the local people. ವಿದೇಶದಿಂದ ವಾಪಸ್ ಆಗ್ತೀರಿ. ತಂದೆ ಕಟ್ಟಿದಂಥ ಆಸ್ಪತ್ರೆ ಇತ್ತು. ಡಾಕ್ಟರ್ ಕಾಮಿನಿ ರಾವ್ ಅವರು ಮನಸ್ಸು ಮಾಡಿದರೆ ಅದೇ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ಬೋದಿತ್ತು. ಮಾಡ್ತಾರೆ, ಸ್ವಲ್ಪ ಟೈಮ್ ಮಾಡ್ತಾರೆ. ಬಟ್ ಅವರಿಗೆ ಮತ್ತೇನೋ ಮಾಡಬೇಕು ಅನ್ನೋ ಒಂದು ತುಡಿತಾ ಇರುತ್ತೆ. ನಾನು ಬೇರೆನದಕ್ಕೂ ನಾನು ರೆಡಿ ಆಗ್ತಾ ಇದ್ದೀನಿ ಅನ್ನುವಂಥದ್ದು ಅವರು ಮೊದಲೇ ನಿರ್ಧಾರ ಮಾಡಿರ್ತಾರೆ. ಆ ಜರ್ನಿ ಹೇಗಿತ್ತು ಅಂಥೇಳಿ, ನೀವು ಆ ಡೆಸಿಷನ್ ತೊಗೊಂಡಾಗ, ಇನ್ಫರ್ಟಿಲಿಟಿ ಆ ಕ್ಷೇತ್ರಕ್ಕೆ ನಾನು ಹೋಗ್ತೀನಿ ಅನ್ನುವಂಥ ಡಿಸಿಷನ್ ತೊಗೊಂಡಾಗ ನಿಮ್ಮ ತಂದೆ ನಿಮ್ಗೆ ಸಪೋರ್ಟ್ ಮಾಡಿದ್ರಾ? ನಮ್ಮ ತಂದೆಯದ್ದು ಮನಸ್ಸಿನಲ್ಲಿ ಏನಿತ್ತು ಅಂದರೆ, ಅವ್ರ ಪ್ರಾಕ್ಟೀಸ್ ತುಂಬ ಚೆನ್ನಾಗಿತ್ತು. ಅವರು ಫೀಲಿಂಗ್ ಏನಿತ್ತು, ಕಾಮಿನಿ ನಾನು ಪ್ರಾಕ್ಟೀಸ್ ತೊಗೊಳ್ಬೇಕು, ಅದು ಮುಂದೆ ತರಬೇಕು ಅಂತ. ನಮ್ಮ ತಂದೆಗೆ ಹೇಳಿದೆ, ನೀವು ಮಾಡಿದ್ದು ನಾನು ಮಾಡಿದರೆ ಅದರಲ್ಲಿ ಏನು ಉಪಯೋಗ? ಯಾಕಂದರೆ ನಮ್ಮ ಅಕ್ಕನೂ ಇದ್ದರು, ನಮ್ಮ ಸಿಸ್ಟರ್ ಇನ್ ಲಾನೂ ಇದ್ದರು, ಅವರಿಬ್ಬರೂ ಮಾಡ್ತಾಯಿದ್ದಾರೆ. ಅಲ್ಲಿ ಹೋಗಿ ಅದನ್ನೇ ಕಸ್ಕೊಂಡ್ಬಿಟ್ಟು ನಾನು ಮಾಡಬೇಕಂದ್ರೆ ನಾನೇನು ದೊಡ್ಡ ಹೆರೋಯಿನ್ ಥರ ಇಲ್ಲ. ನಾನು ಬೇರೆ ಇದು ಟ್ರೈನಿಂಗ್ ಎಲ್ಲ ಮಾಡಿದ್ದೀನಿ, ಹೈ ಟೆಕ್ ಟ್ರೈನಿಂಗ್ ಮಾಡಿದ್ದೀನಿ. ಅದು ಇಷ್ಟು ವರ್ಷ ಅಲ್ಲಿ ಇದ್ಬಿಟ್ಟು ಮಗುನ ಬೇರೆ ಕಡೆ ಇಟ್ಟು ಇಷ್ಟೆಲ್ಲ ಸಾಧನೆ ಮಾಡಿ ಮತ್ತೆ ಬಂದು ಹೆರಿಗೆನೇ ಮಾಡಬೇಕಾಗಿದೆ. ದೆನ್ ಐ ಆಮ್ ಅ ಗ್ಲೋರಿಫೈಡ್ ಮಿಡ್ ವೈಫ್. ಅಷ್ಟು ದಿನ ಯಾಕೆ ಹೋಗಬೇಕಾಗಿತ್ತು? ಅಷ್ಟು ದಿನ ಸಾಧನೆ ಯಾಕೆ ಮಾಡಬೇಕಾಗಿತ್ತು? ಅಷ್ಟು ಡಿಗ್ರೀಸ್ ಯಾಕೆ ತೊಗೊಳ್ಬೇಕಾಗಿತ್ತು ನಾನು? ಅದೆಲ್ಲ ಬಿಡು ಕಾಮಿನಿ, ನೀನು ನನ್ನ ಪ್ರಾಕ್ಟೀಸ್ ತೊಗೋ. ಸರ್ ನೀನು ಪ್ರಾಕ್ಟೀಸ್ ನಾನು ತೊಗೊಳಲ್ಲ, ಯಾಕಂದರೆ ನಮ್ಮ ಅಕ್ಕನೂ ಇದ್ದಾರೆ, ಸಿಸ್ಟ್ರಿನೂ ಇದ್ದಾರೆ, ಅವ್ರು ಮಾಡ್ತಾರೆ ಅಂತ. ಸೊ ಅವರು ಬಹಳ ಹಠ ಮಾಡಿದರು, ನೀನು ಇಲ್ಲೋದ್ರೆ ಐ ಆಮ್ ವೆರಿ ಅಪ್ಸೆಟ್, ನೀನು ಮಾಡಬೇಕು ಅಂತ. ನಾನು ಅಂದೆ, ನೀವು ಈ ಥರ ಹಠ ಮಾಡಿದರೆ ನಾನು ವಾಪಸ್ UK ಹೋಗ್ತೀನಿ, ಅಲ್ಲೇ ಇದ್ಬಿಡ್ತೀನಿ, ನಾನು ಬರಲ್ಲ ಅಂತ. ಬಿಕಾಸ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಯು ಹ್ಯಾವ್ ಟು ಡೇರ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ದೆನ್ ಏನು ಮಾಡ್ತೀಯ ನೀನು? ಪಂಚತನ ಚಿಕಿತ್ಸೆ. ಅಮ್ಮ ತಾಯಿ, ಇಂಡಿಯಾ ಈಸ್ ಅ ಪಾಪ್ಯುಲಸ್ ಕಂಟ್ರಿ. ಇಲ್ಲಿ ಸಾಕಷ್ಟು ಜನ ಇಲ್ಲಿ ಫ್ಯಾಮ್ಲಿ ಪ್ಲ್ಯಾನಿಂಗ್ ಮಾಡಬೇಕಂತ ನಾನು ಡೈರೆಕ್ಟರ್ ಆಫ್ ಫ್ಯಾಮ್ಲಿ ಪ್ಲ್ಯಾನಿಂಗ್ ಇದ್ದೀನಿ. ಆ್ಯಂಡ್ ನನ್ನ ಮಗಳೇ ಹೋಗ್ಬಿಟ್ಟು ಇನ್ಫರ್ಟಿಲಿಟಿ ಪ್ರಾಕ್ಟೀಸ್ ಮಾಡಿದಂದರೆ ನಾನು ಏನಂತ ಹೇಳಿ ಉತ್ತರ, ಯಾರಿಗೆ ಎಲ್ಲ ಕೊಡಲಿ ಅಂತ? ನೀವು ಯಾರಿಗೂ ಕೊಡೋದು ಬೇಡ. ಯಾಕಂತಂದರೆ ಇನ್ಫರ್ಟಿಲಿಟಿ ಈಸ್ ಅ ಇಂಡಿವಿಜುವಲ್ ಪ್ರಾಬ್ಲಮ್, it is not a society problem. So I want to help people who don't have babies. They said, okay, fine. I said, if you don't give, then I'm going out. Okay. Then he didn't think it was serious. Then finally he agreed, and then he gave me some 12 chairs and then one corner place. I said, I don't want it to be under Desa Nursing Home because I wanted a separate identity. ನಮ್ಮ ತಂದೆ ನನಗೆ 12 ಚೇರ್ಸ್, ಅದೇ ಆ ನೀಲ್ ಕಮಲ್ ಚೇರ್ಸ್ ಇದೆಲ್ಲ, ಆ ಥರ ಕೊಟ್ಟು ಅವ್ರು ಹೇಳಿದರು, ನೋಡೋಣ ಅಂತ, ಅಷ್ಟು ಜನ ಬರ್ತಾರೋ ಇಲ್ಲೋ, ಫಸ್ಟ್ ಇದು ಇಷ್ಟು ಸಾಕು ಸ್ಟಾರ್ಟ್ ಮಾಡುವ. ಅದು ಒಂದೇ ಅಲ್ಲ ಡ್ಯಾಡಿ, ನನಗೆ ಸಪ್ರೇಟ್ ಕಂಪ್ನಿ ಮಾಡಬೇಕು. ಸಪ್ರೇಟ್ ಕಂಪ್ನಿ ಯಾಕೆ ಅಂತಂದರೆ, ಸರಿ, ಯಾಕಂದರೆ ಅದರಲ್ಲಿ ನನ್ನ ಹೆಸರು ಇರಬೇಕು, ನಿಂದು ಮತ್ತು ನಮ್ಮ ತಾಯಿ ಹೆಸರು ಇರಬೇಕು, ಅಷ್ಟೇ 3 ಜನ ನಾವು ಮಾಡಬೇಕು. ಯಾಕಂದರೆ ನನಗೆ ಆ ರಿಲೇಷನ್ಶಿಪ್ಪು ನಾನು ಸ್ಪಾಯ್ಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ದುಡ್ಡಿನಲ್ಲಿ ಯಾವಾಗಲೂ ಇದು ಆಗೇ ಆಗುತ್ತೆ. ಸೊ ಅದಕ್ಕೆ ಮುಂಚೆಯಿಂದನೂ ನಾನು ಸಪ್ರೇಟ್ ಮಾಡಬೇಕಂತಿತ್ತು. ಬಟ್ 40 ಹೆಚ್ಚು ಕಮ್ಮಿ 40 ವರ್ಷಗಳ ಹಿಂದೆ, 30-40 ವರ್ಷಗಳ ಹಿಂದೆ, ಆಗ ಬಂಜೆತನಕ್ಕೆ ನಾನು ಚಿಕಿತ್ಸೆ ಕೊಡ್ತೀನಿ ಅಂತ ನಿರ್ಧಾರ ಮಾಡ್ತೀರಿ ನೀವು. ಆಗಿನ್ನೂ ಮಕ್ಕಳಾಗಲ್ಲ ಅನ್ನುವಂಥ ಸಮಸ್ಯೆಯನ್ನು ಹೊರಗಡೆ ಹೇಳ್ಕೊಳ್ಳುವಂಥ ಸಿಚುವೇಷನ್ನಲ್ಲೇ ಎಷ್ಟೋ ಹೆಣ್ಮಕ್ಳು ಇರಲಿಲ್ಲ, ಗಂಡು ಮಕ್ಕಳಾಗಲಿ ಇರಲಿಲ್ಲ. ಅದೊಂದು ಈಗಲೂ ತುಂಬ ಹೆಸಿಟೇಟ್ ಮಾಡ್ತಾರೆ. ಬಟ್ ಕಂಪ್ಯಾರಿಟಿವ್ಲಿ ಈಗ ತುಂಬ ಅಡ್ವಾನ್ಸ್ ಆಗಿದ್ದಾರೆ, IVF ಅದು ಇದು ಅಂತ ಅವರು ತುಂಬ ಮುಂದಕ್ಕೆ ಹೆಜ್ಜೆ ಇಡ್ತಾರೆ. ಬಟ್ ಆಗ ಹಾಗಿರಲಿಲ್ಲ. ಎಷ್ಟು ಸವಾಲಿತ್ತು ನಿಮಗೆ? ಎಲ್ಲೆಲ್ಲಿ ಓಡಾಡಿದ್ರು, ಜನರನ್ನ ಒಪ್ಸೋದು ಎಷ್ಟು ಕಷ್ಟ ಆಯಿತು ನಿಮಗೆ? ಬಹಳ ಕಷ್ಟ ಆಯಿತು. ಆದ್ರೂ ನಾನು ಈ ವುಮೆನ್ಸ್ ಗ್ರೂಪ್ಸ್ ಎಲ್ಲ, ಈ ಕುಕ್ಕಿಂಗ್ ಗ್ರೂಪು ಮತ್ತು ರಂಗೋಲಿ ಗ್ರೂಪ್ ಅಂತೆಲ್ಲೆಲ್ಲೋ ಏನೋ ಇರ್ತದೆ, ಮತ್ತು ರೋಟ್ರಿ ಗ್ರೂಪು, JC ಗ್ರೂಪು, ಎಲ್ಲ ಕಡೆ ನಾನು ಎಲ್ಲ ಕಡೆ ತಿರುಗಾಡ್ತಾಯಿದ್ದೆ. ಎಲ್ಲ ಅದು ಪ್ಲ್ಯಾಟ್ಫಾರ್ಮ್ ಮೇಲೆ, ಅಂದರೆ ಆ ಟೈಮ್ನಲ್ಲಿ ಉದಯ TV ಇತ್ತು. ಸೊ ಅದು ಡಾಕ್ಟರ್ ಟಾಕ್ಸ್ TV ಅಂತ ತುಂಬ ಸ್ಲಾಟ್ಸ್ ಕೊಟ್ಟರು ನನಗೆ.
ಆವಾಗ ಲೈವ್ ಶೋಸ್ ಮಾಡ್ತಾಯಿದ್ದೆ ನಾನು. ಒಂದೊಂದು ಸಲನೇ ನಾನು ಒಂದು 5 ಎಪಿಸೋಡ್ಸ ಶೂಟ್ ಮಾಡ್ತಾಯಿದ್ದೆ. ದೆನ್ ಅಲ್ಲಿ ಟಾಕ್ ಟು ದ ಡಾಕ್ಟರ್ ಅಂತ ಸಾವಿರಾರು ಜನನು ದೇ ವರ್ ಲಿಸ್ನಿಂಗ್ ಟು ದ ಪ್ರೋಗ್ರಾಮ್. ಆಮೇಲೆ ಇನಿಷಿಯಲಿ ಅಷ್ಟು ಕ್ವೆಶನ್ಸ್ ಪ್ರಶ್ನೆಗಳು ಬರ್ತಾ ಇರಲಿಲ್ಲ. ಆಮೇಲೆ ಸುಮಾರು ಪ್ರಶ್ನೆಗಳು ಬಂತು. ನನ್ನ ಹೆಸರು ಟಿ ವಿ ಡಾಕ್ಟರ್ ಅಂತಲೇ ಆಯಿತು. ನಾನು ಬಂಜೆತನನ ಟ್ರೀಟ್ ಮಾಡ್ತೀನಿ. ಎಲ್ಲ ಕಡೆಯಿಂದ ಬರ್ತಾಯಿದ್ರು ಜನ, ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಈಸ್ಟ್ ವೆಸ್ಟ್ ಎಲ್ಲ ಕಡೆಯಿಂದ. ಆ್ಯಂಡ್ ನೋಡಿದರೆ ನನಗೆ ನಿಜವಾಗ್ಲೂ ಅದ್ಭುತ ಅನ್ನಿಸ್ತು, ಇಷ್ಟು ಜನ ಬರ್ತಾರೆ. ಬಟ್ ನನ್ನ ಪ್ರಾಬ್ಲಮ್ ಏನಂತಂದರೆ ಈ ಕ್ಲೆನ್ಲಿನೆಸ್, ಸ್ವಚ್ಛತಾ ಅದು ಇಲ್ಲ. ನಾವು IVF ಮಾಡಬೇಕಾದ್ರೆ ಆ ಸ್ವಚ್ಛತಾ ಮಾಡಬೇಕಾದ್ರೇ ಅದು ಒಂದು ತೊಂದರೆ ಆಯ್ತು ನನಗೆ. ಎಲ್ಲನೂ ನಾನು ಮಾಡಬೇಕಾಯ್ತು. ಅದು ಕ್ಲೆನ್ಲಿನೆಸ್ಸು ಮತ್ತು ಕಲ್ಚರ್ ಫ್ಲೂಯಿಡ್ ಎಲ್ಲನೂ ನಾನೇ ಮಾಡಬೇಕಾಯ್ತು. ಅದಕ್ಕೋಸ್ಕರ ಅದೇ ಒಂದು ದೊಡ್ಡ ಚಾಲೆಂಜ್ ಇತ್ತು. ಐ ಹ್ಯಾಡ್ ಟು ಓವರ್ಕಮ್ ದಟ್ ಚಾಲೆಂಜ್. ಅಂದರೆ ಅದನ್ನೆಲ್ಲನೂ ನಾನು ತಯಾರು ಮಾಡಬೇಕಾಯ್ತು. ಅದಕ್ಕೆ ನಂದು ಸ್ಟಾಫ್ ಎಲ್ಲರೂ ಇದ್ದಾರಲ್ಲ ಅವರೆಲ್ಲರಿಗೂ ನಾನು ತಿಳಿಸ್ಕೊಟ್ಟೆ, ನೋಡಿ ಹಿಂಗೆ ಮಾಡಬೇಕು, ಈ ಸೋಪ್ ಯೂಸ್ ಮಾಡಬಾರ್ದು, ಈ ಸ್ಪಿರಿಟ್ ಯೂಸ್ ಮಾಡಬಾರ್ದು, ಇದೇ ಯೂಸ್ ಮಾಡಬೇಕು, ಈ ಬಟ್ಟೆನಿಂದ ಮಾಡಬೇಕು. ಸೊ ಪ್ರತಿಯೊಂದು ಹೌಸ್ ಕೀಪಿಂಗ್ ಆ್ಯಕ್ಟಿವಿಟೀಸ್ ಎಲ್ಲನೂ ಹೇಳ್ಕೊಟ್ಟೆ ನಾನು. ಅದು ಹೇಳ್ಕೊಟ್ಮೇಲೆ ಎಲ್ಲರೂ ಹಾಗೆ ಮಾಡಬೇಕು. ದೆನ್ ಏನಾಗ್ತಿತ್ತು, ಒಂದು ಬಿಳಿ ಗೌನ್ ಹಾಕ್ಕೊಂಡ್ಬಿಟ್ಟು ತೆಳಗಡೆ ಉಳ್ಳಾಡ್ತಾ ಇದ್ದೆ ಉರುಳು ಸೇವೆ ಥರ. ಯಾಕಂದರೆ ಅಲ್ಲಿ ಏನಾದ್ರು ಗಲೀಜಿದ್ರೆ ನಂದು ಶರ್ಟಿಗೆ ಅಂಟ್ಕೊಳ್ತಾಯಿತ್ತು. ಬಿಕಾಸ್ ಅಷ್ಟು ಕ್ಲೀನ್ ಇರಬೇಕು ಏನಾರು ನಾವು ಭ್ರೂಣದ ಜೊತೆಲಿ ಇದು ಮಾಡಬೇಕಾದ್ರೆ. ಸೊ ಅಷ್ಟು ಮಟ್ಟಿಗೆ ನಾನು ಅದು ಕ್ಲೆನ್ಲಿನೆಸ್ಗೋಸ್ಕರ ನಾನು ಹೋರಾಡ್ತಾಯಿದ್ದೆ. ಸೊ ಅಷ್ಟು ಮಾಡಿದ್ರೂ ನಾನು ಪ್ರಣಾಳಿ ಶಿಶು ಫಸ್ಟ್ ಸ್ಟಾರ್ಟ್ ಮಾಡಿದ ಮೇಲೆ 6 ತಿಂಗಳು ತೊಗೊಂಡು ಫಸ್ಟ್ ಪ್ರೆಗ್ನೆನ್ಸಿ ಬರಬೇಕಾದ್ರೆ. ಸೊ ನನಗೆ ಗೊತ್ತು ಹಗಲು ರಾತ್ರಿ ಎಷ್ಟು ಸಲ ನಾನು ಎಲ್ಲರೂ ನಮ್ಮ ತಂದೆ ತಾಯಿ ಮತ್ತು ಸಿಸ್ಟರ್ಸ್ ಎಲ್ಲರೂ ಬ್ರದರ್ಸು ಡಿಂಟ್ ಐ ಟೆಲ್ ಯು, ಯಾಕೆ ಶುರು ಮಾಡಿದ್ರಿ, ಹೆರಿಗೆನೇ ಮಾಡ್ಬೇಕು ನೀವು, ಇಲ್ಲೋದ್ರೆ ನೋಡು ನೀನು ಹಸುವಿನಿಂದ ಸತ್ತೋಗ್ಬಿಡ್ತೀಯ ನೀನು ಅಂತ. ಐ ಸೆಡ್ ಸತ್ರೂ ಪರವಾಗಿಲ್ಲ, ಬಟ್ ಇದೇ ಮಾಡಿ ಸಾಯ್ತೀನಿ ನಾನು ಎಲ್ಲೂ ಹೋಗಲ್ಲ ಅಂತ. ಸೊ ವೆನ್ ದ ಫಸ್ಟ್ ಬೇಬಿ ಕೇಮ್, ದೆನ್ ಎವ್ರಿ ಒನ್ ಬಾಯಿ ಮುಚ್ಕೊಂಡ್ಬಿಟ್ರು. ದೆನ್ ಐ ಸೆಡ್ ಸೆಕೆಂಡ್, ಥರ್ಡ್, ಫೋರ್ತ್ ಸುರಿಮಳಿ ಥರ ಬರೋಕ್ಕೆ ಶುರು ಆಯಿತು. ಸೊ ಆ ಥರ ಕಾಂಟ್ರವರ್ಸೀಸ್ ಎಲ್ಲ ಕಮ್ಮಿ ಆಯಿತು ಎಲ್ಲರದ್ದು ಬಾಯಿ ಮುಚ್ಚಿಸ್ಬಿಟ್ಟೆ ನಾನು. ಅವಾಗ ಪ್ರೆಸ್ಸು, ರಿಪೋರ್ಟರ್ಸು ಮತ್ತು ಈ ಟಿ ವಿ ಚಾನೆಲ್ಸ್ ಅಷ್ಟು ಇರಲಿಲ್ಲ ನಮ್ಮದು. ಬಟ್ ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ಕಡೆ, ಇಂಡಿಯನ್ ಎಕ್ಸ್ಪ್ರೆಸ್ ಆದ್ರಿರಲಿ, ಡೆಕ್ಕನ್ ಹೆರಾಲ್ಡು, ಟೈಮ್ಸ್ ಎಲ್ಲರೂ ಸುಮಾರು ರಿಪೋರ್ಟ್ ಮಾಡಿದ್ರು. ಆ್ಯಂಡ್ ದೆನ್ ದಟ್ ಟೈಮ್ ಎವ್ರಿ ಒನ್ ಆಕ್ಸೆಪ್ಟೆಡ್ ದಟ್ ಐ ವಾಸ್ ದೇರ್, ಹ್ಯಾಡ್ ಕಮ್ ಟು ಸ್ಟೇ ಅಂತ. ನಮ್ಮ ತಂದೆನೂ ಏನು ಅನ್ನಲಿಲ್ಲ, ಎವ್ರಿ ಒನ್ ಆಕ್ಸೆಪ್ಟೆಡ್. ನಾನು ಫೆಡ್ರೇಷನ್ ಆಕ್ಸೆಪ್ಟ್ ಮಾಡಿದರು, ಸೊಸೈಟೀಸ್ ಆಕ್ಸೆಪ್ಟ್ ಮಾಡಿದರು. ಸೊ ಇಟ್ ಈಸ್, ಯು ಡೋಂಟ್ ನೋ, ಯಾವಾಗಲೂ ಹೇಳ್ತಾರೆ ಭಾಳ ಕತ್ಲ ಯಾವಾಗಿರುತ್ತೆ ಅಂದರೆ ಜಸ್ಟ್ ಬಿಫೋರ್ ಡಾನ್, ಅಂದರೆ ಬೆಳಕು ಬರೋಕ್ಕಿಂತ ಭಾಳ ಕತ್ಲಿರುತ್ತೆ. ಯಾವಕ್ಕೆ ಮುಂಚೆ ತುಂಬಾ ಕತ್ಲಿರುತ್ತೆ. ಹೌದು, ಆ ಟೈಮ್ ಭಾಳ ಕಷ್ಟ ಅದನ್ನ ಪಾಸ್ ಮಾಡಬೇಕಾದ್ರೆ. ಬಟ್ ಅದು ಗ್ರಿಟ್ ಆ್ಯಂಡ್ ಡಿಟರ್ಮಿನೇಷನ್ ನಾಟ್ ಓನ್ಲಿ ನಮ್ಮದೊಂದೇ ಅಂತಲ್ಲ, ಬಟ್ ಇಡೀ ಟೀಮ್ನ ಹಿಡ್ಕೊಂಡು ಅವ್ರಿಗೆ ಹೇಳಬೇಕು, ನೋಡು ಇಟ್ ವಿಲ್ ಕಮ್, ಇಟ್ ವಿಲ್ ಕಮ್, ಇಟ್ ವಿಲ್ ಕಮ್. ಸೊ ಐ ಹ್ಯಾಡ್ ಲಾಟ್ಸ್ ಆಫ್ ಫೇಲಿಯರ್ಸ್. ಬಂತು, ಗರ್ಭಪಾತ ಆಯಿತು, ಬಂತು, ಟ್ಯೂಬ್ನಲ್ಲಾಯಿತು ಪ್ರೆಗ್ನೆನ್ಸಿ. ಸೆಟ್ ಬಂತಲ್ಲ, ದಟ್ಸ್ ಅ ಫಸ್ಟ್ ಸ್ಟೆಪ್ ಫಾರ್ವರ್ಡ್. ಆಮೇಲೆ ಪ್ರೆಗ್ನೆನ್ಸಿ ಬಂತು, ಅದಾದಮೇಲೆ 6 in a row ಬಂತು. ಆ್ಯಂಡ್ ದೆನ್ ಆಲ್ ಆಫ್ ಹರ್ ಲುಕಿಂಗ್ ಆ್ಯಂಡ್ ವಿ ಸೋ ಹ್ಯಾಪಿ. ಸಿ ನಾರ್ಮಲಿ ಎವ್ರಿ ಒನ್ ಸೇಸ್ ಅಲ್ಲ, ಓ ಪ್ರೆಗ್ನೆನ್ಸಿ ಆಯಿತು, ಹೆರಿಗೆ ಆಯಿತು, ಏನು ನೋ ಬಿಗ್ ಥಿಂಗ್ ಅಂತ. ಬಟ್ ಫಾರ್ ಮೀ ಆ 6 ಮಗು ನೋಡಿ ನನಗಿಷ್ಟು ಖುಷಿ ಆಯಿತು ದಟ್ ಐ ಹ್ಯಾಡ್ ವನ್ ಅ ನೋಬೆಲ್ ಪ್ರೈಸ್ ಥರ. ಬಿಕಾಸ್ ಅಷ್ಟು ನಾನು ಅದು UK ಮಾಡಿದ್ದೆ. ಬಟ್ ಇಲ್ಲಿ ಮಾಡಬೇಕಾದ್ರೆ ನನಗೆ 6 ತಿಂಗಳ ತೊಗೊಂಡ್ರು ಫಾರ್ 1 ಬೇಬಿ. ಅಂದರೆ ನಿಮಗೆ ಅರ್ಥ ಆಗುತ್ತೆ ಅದು ಎಷ್ಟು ನಾನು ಇದು ಮಾಡಿದೆ. ಅದಕ್ಕೋಸ್ಕರ ನಾನು ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದೆ. ಯಾಕಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಬೇರೆಯವರೆಲ್ಲ ಅಷ್ಟು ಕಷ್ಟಪಡಬಾರ್ದು. ಪ್ರತಿಯೊಂದು ಪ್ರಾಬ್ಲಮ್ಸ್ ಏನಿತ್ತು ಎಲ್ಲ ಬರೆಯೋಕ್ಕೆ ಶುರು ಮಾಡಿದೆ ನಾನು. ದಟ್ಸ್ ಹೌ ಇಟ್ ಈಸ್.
ಹೆಚ್ಚು ಕಮ್ಮಿ 40 ವರ್ಷಗಳ ಹಿಂದೆ. ಆಗ ಬಂಜೆತನಕ್ಕೆ ನಾನು ಚಿಕಿತ್ಸೆ ಕೊಡ್ತೀನಿ ಅಂತ ನಿರ್ಧಾರ ಮಾಡ್ತೀರಿ ನೀವು. 6 ತಿಂಗಳ ತೊಗೊಂಡು ಫಸ್ಟ್ ಪ್ರೆಗ್ನೆನ್ಸಿ ಬರಬೇಕಾದ್ರೆ. ಸೊ ವೆನ್ ದ ಫಸ್ಟ್ ಬೇಬಿ ಕೇಮ್, ದೆನ್ ಎವ್ರಿ ಒನ್ ಬಾಯ್ ಮುಚ್ಕೊಂಡ್ಬಿಟ್ರು. ದೆನ್ ಐ ಸೆಡ್ ಸೆಕೆಂಡ್, ಥರ್ಡ್, ಫೋರ್ತ್ ಸುರಿಮಳಿ ಥರ ಬರೋಕ್ಕೆ ಶುರು ಆಯಿತು. ಮೆಡ್ಲೈನ್ ಅಕಾಡೆಮಿಕ್ಸ್ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಇನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ಲಕ್ಷಾಂತರ ಹೆಣ್ಮಕ್ಳಿಗೆ ತಾಯಿ ಆಗುವಂಥ ಭಾಗ್ಯವನ್ನು ಕೊಟ್ಟಿದ್ದೀರಿ. ನಾನು ಇರೋದೇ ಅವ್ರಿಗೋಸ್ಕರ.